ಯಾರು ಇಲ್ಲ. ಚಿನ್ಮಯ್ ಬಿಗ್ಗೆಗೆ ಹಿಡ್ಕೋ. ನಾಗಿನ್ 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 ಡ್ಯಾನ್ಸ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಎಷ್ಟೊಂದು ದಿನ ಆದಮೇಲೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ನನ್ನ ಪರ್ಸ್ನಲ್ ಕೆಲಸಗಳಲ್ಲಿ ಸ್ವಲ್ಪ ಹೆಲ್ಡಪ್ ಆಗಿದ್ದೆ. ಸೊ ವ್ಲಾಗ್ ಮಾಡೋದಕ್ಕೆಲ್ಲ ಅಷ್ಟು ಟೈಮ್ ಸಿಕ್ಕಿರಲಿಲ್ಲ. ವ್ಲಾಗ್ ಮಾಡಿದರೆ ಎಡಿಟ್ ಮಾಡೋದಕ್ಕಾಗಿರಲಿಲ್ಲ, ಅದಕ್ಕೆ ಮಾಡ್ತಿರ್ಲಿಲ್ಲ. ಪಪ್ಪ ಬಂದು ಸೊ ಇವತ್ತು ನಾವಿಲ್ಲಿ ಕೇರಳ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಅದನ್ನು ಮಾತ್ರ ವ್ಲಾಗ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ ಆಫ್ಟರ್ ಲಾಂಗ್ ಟೈಮ್. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ಇವಾಗ ಬೆಳಗ್ಗೆ ಬಂದು 5 ಗಂಟೆ ಆಗಿದೆ. ಇವಾಗ ಹೊರಡ್ತಾ ಇದ್ದೀವಿ ಮನೇನ. ನಾವು 4 ಗಂಟೆಗೆ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು, ಬಟ್ 5 ಗಂಟೆ ಆಗಿದೆ. ಸೊ ಮೈಸೂರು ಮೇಲಿಂದ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಲೆಟ್ಸ್ ಗೋ. ಮೀ ವೇರಿಂಗ್ ದಿಸ್ ಔಟ್ಫಿಟ್. ಮಮ್ಮಿ, ಎಷ್ಟು ದಿನ ಆದಮೇಲೆ ನನ್ನ ಚಾನಲಲ್ಲಿ ಬರ್ತಾ ಇದ್ದೀನಿ. ಏನು ಅನಿಸ್ತಾ ಇದೆ ಮಮ್ಮಿ? ಏನು ಅನಿಸ್ತಾ ಇಲ್ಲ. ಮಮ್ಮಿ ಫುಲ್ ಜೆನ್ಸಿ ಮಾಮ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ಚಿನ್ಮಯ ಅಕ್ಕ ನಂಗೆ ಟಾರ್ಚ್ ಹಿಡ್ಕೊಂಡು ಯಾ ಬಾಯ್. ಸೊ ಗೈಸ್, ಈಗ ತಿನ್ನೋಕ್ಕೆ ಅಂತ ಇಲ್ಲಿ ನಿಲ್ಲಿಸಿದ್ದೀವಿ. ದಿಸ್ ಈಸ್ ನಿಯರ್ ಗುಂಡ್ಲುಪೇಟ್. ಸೊ ಇಲ್ಲಿ ನೋಡಿ, ನಾನು ದೋಸೆ ಹೇಳಿದ್ದೀನಿ, ಇನ್ನೂ ಬಂದಿಲ್ಲ. ಎಲ್ಲ ಮಾನೆ ಎರಡಿದೆ ಅಲ್ಲ ಚಿನ್ನಿ, ಪಕ್ಕದಲ್ಲೊಂದು. ಎಲ್ಲಮ್ಮ ಫೋನಲ್ಲಿ ಕಾಣ್ತಾನೆ ಇಲ್ಲ. ಗೈಸ್, ಆನೆ ನೋಡಿ ಗೈಸ್, ಅಲ್ಲಿ ಸಿಕ್ಕಾಬೇಡ ಇದೆ, ಗುಂಪೆ ಇದೆ. OMG ಅಪ್ಪ ಮಕ್ಕಳು ಎಲ್ಲ ಟ್ರಿಪ್ಪಿಗೆ ಬಂದ. ಬಂಡೀಪುರ ಫಾರೆಸ್ಟ್ ಅಲ್ಲಿ ಇದೀವಿ ಗೈಸ್. ಈಗ ಅದೇ ಅಲ್ಲೇ ಇದೀವಿ, ವೈನಾಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ಗೈಸ್, ಈಗ ಎಡಕ್ಕೆ ಏನಪ್ಪ ಅದು? ಸೊ ಗೈಸ್, ಈಗ ನಾವು ಎಡ್ಕಲ್ ಕೇವ್ಸಿಗೆ ಬಂದಿದ್ದೀವಿ. ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ 1.5 ಕಿಲೋಮೀಟರ್ ಹೋಗ್ತಾ ಬರ್ತಾ ಸೇರಿ 3 ಕಿಲೋಮೀಟರ್ಸ್ ನಡಿಬೇಕು. ಸೊ ನಡೀತಾ ಇದ್ದೀವಿ. ಎಲ್ಲ ರೋಡ್ ಹೀಗಿದೆ ಅಪ್ಪ ಫುಲ್. ಏನು ಹೋಗು ಇಲ್ಲ, ಇನ್ನು 100 ಮೀಟ್ರ್ ನಡೆದಿಲ್ಲ ನಾವು. 50 ನಡೆದಿಲ್ಲಪ್ಪ, ಗಾಡಿ ಕಂಟ್ರೋಲ್ ಸಿಗ್ತಾ ಇಲ್ಲ. ಎಲ್ಲ ಹೀಗಿದೆ ರೋಡ್ ಫುಲ್ ಅಪ್. ಹೇಗೆ ನಡೆಯೋಕ್ಕೆ ಸಾಧ್ಯ? ನಾನು ಮೆಟ್ಲು ಇರುತ್ತೆ ಅಂದ್ಕೊಂಡೆ. ಏನು ಅನಿಸ್ತಾ ಇದೆ? ತುಂಬ ಟಯರ್ಡ್ ಆಗ್ತಾ ಇದೆ. ಹೌದಾ? ಆ ಫೋನ್ ಇಸ್ಕೊಂಡು ನಂಗೆ ಫೋಟೋ ತೆಗೀರಿ ಬನ್ನಿ. ನೀವು ಫೋಟೋ ತೆಗಿಯೋದು ಏನು ಅನಿಸ್ತಾ ಇದೆ? ಹಾಯಾಗಿದೆಯಾ? ಹೌದು, ಇದೆಷ್ಟು ತಣ್ಣಗಿದೆ ಈ ರಾಕ್. ಇಲ್ಲಿ ಹೆಂಗೆ ಶೂಟಿಂಗ್ ಮಾಡಿರ್ಬೋದು ಅವರು? ಯಾರು ಫಿಲ್ಮಲ್ಲಿ ಎಡಕಲ್ಲು ಗುಡ್ಡದ ಮೇಲೆ ಅದಿಲ್ಲ. ಹೌದು, ದಟ್ಸ್ ವೈ ಹೆಸರದು. ಬಾ ಮೇಲೆ ಹೇಗಿದೆ ನೋಡೋಣ. ಬೆಟ್ಟ ಹತ್ತೀವೋ ಬಿಡ್ತೀವೋ, ತಿನ್ನೋದಂತೂ ಬಿಡಲ್ಲ. ಏನಲ್ಲ ಹಣ್ಣು ಹೆಸರು? ನಂಗೆ ಮರ್ತೋಗಿದೆ. ಏನು ಹಣ್ಣು? ಓಕೆ ಮ್ಯಾಮ್, ಹೆಸರು ಗೊತ್ತಿಲ್ಲದಿರ ಹಣ್ಣು. ಗೈಸ್, ಟಯರ್ಡ್ ಫೇಸಸ್. ಆಲ್ರೆಡಿ ಗಂಟೆಗೆ ಬಂದುಬಿಟ್ಟೆ, ಕೂದಲು ಬಿಟ್ಟಿರೋದಾಗಲಿಲ್ಲ. ಇವರೆಲ್ಲ ಮಾತಾಡೋದೇ ಕಿರ್ಶೋ ಥರ ಅನಿಸ್ತಾ ಇಲ್ಲ ನನಗೆ. ಜಗಳ ಆಡ್ತಾ ಇದ್ದಾರೆ ಅನ್ಸುತ್ತೆ. ಸೋಡಾ, ಲೈಮ್ ಸೋಡಾ ಗೈಸ್. ಆಲ್ರೆಡಿ ಸುಸ್ತಾಗುತ್ತೆ. ಹಾಫ್ ವೇನು ನಾವಿನ್ನೂ ಹೋಗಿಲ್ಲ. ನಂಗೆ ಹೋಗಿರೋ ಪ್ರಕಾರ ಆಗ್ತಾ ಇಲ್ಲ. ಇಲ್ಲ, ನನ್ನ ಕೈಲಾಗುತ್ತೆ. ನಾನು ಐಕ್ಯಾನ್ ಅಂತಾನೆ ಹೋಗ್ತಾರೆ.
ಏನಾಯ್ತು ಚಿನ್ಮಯ್? ಕಮನ್ ಕಮನ್. ಬಸ್ಸಲ್ಲಿ ಹೊಂಟೋಗ್ತೀನಿ ನಾನು ಹೇಳ್ತಿದ್ದೀನಿ. ಇಲ್ಲಿ ನೂಕಿದ್ರೆ ಉಳ್ಕೊಂಡು ಕ್ಲೀನಾಗಿ ಹೋಗ್ಬೋದು. ಇಳಿಯೋದು ಬ್ರೇಕ್ ಸಿಗಲ್ಲ ಇಳಿಬೇಕಾರೆ. ಹೇಗಿದೆ ಎಕ್ಸ್ಪೀರಿಯನ್ಸು? ಮಾತಿಲ್ಲ ಕತೆ ಇಲ್ಲ. ಇಲ್ಲಿ ಆ ಬೆಟ್ಟನ ಹತ್ತದ ಮೇಲೆ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಟಿಕೆಟ್ ತೊಗೋಬೇಕು. ಎಷ್ಟು 50 ಅಡಲ್ಟ್. ನಾವು 4 ಜನ ಅಡಲ್ಟ್ಗೆ ಬರ್ತೀವಿ. ಸೊ ಪಾಪ ಇವಾಗ ಟಿಕೆಟ್ ತೊಗೊಂಬರಕ್ಕೆ ಅಲ್ಲಿ ಹೋಗಿದ್ದಾರೆ. ಇವಾಗ ಒಳಗಡೆ ಇಲ್ಲಿ ಮೆಟ್ಲಿದೆ ಫುಲ್ಲು. ಎಷ್ಟು ಚೆಂದ ಕಾಣ್ತಿದೆ ಗೈಸ್. ಇವಾಗ ಖಂಡಿತವಾಗ್ತು ಅಲ್ಲೆಲ್ಲ ಹತ್ತಬೇಕು. ಇವಾಗಿನ ವಿಡಿಯೋ ಮಾಡಲ್ಲ ನಾನು, ಫುಲ್ಲು ಹತ್ತೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಹಾಂ ಮಾತಾಗಿತ್ತು. ಚಿನ್ಮಯ್ ಸಾಕಾಯ್ತು ಅವ್ರಿಗೆ. ಪಪ್ಪ ನೋಡಿ ಬೆವರು ಎಷ್ಟು ಹೈಟ್ ಬಂದಿದ್ದೀವಿ ಗೈಸ್. ಏನು ಸೈಕಾಗಿತ್ತು ಗೊತ್ತಾ ಟ್ರೆಕ್ಕಿಂಗ್. ನಾವಲ್ಲೆಲ್ಲೋ ಇದ್ದಿದ್ದು ಈಗ ಬಂದಿದ್ದೀವಿ. ಇನ್ನು ಸ್ವಲ್ಪ ಅಷ್ಟೇ ಇರೋದು ನನಗೆ ಅಷ್ಟಿದೆ. ಸಿಂಚು ಗೈಸ್ ಈಗ ಫೈನಲಿ ಇಳಿದು ಬಂದಿದ್ದ ತಕ್ಷಣ ಶುಗರ್ ಕೇನ್ ಜ್ಯೂಸ್ ಕಾಣಿಸ್ತು. ಸೊ ಇದು ಕುಡಿತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಅದೇನೋ ತೊಗೊಂಡಿದ್ದೀವಿ. ಹಾಂ ಬಾಟಲ್ ತೊಗೊಂಡಿದ್ದೆ ಅಷ್ಟೇ. ವಾಟ್ರು ಬ್ಯಾಂಗ್ಳೂರ್ ಅಷ್ಟೇ ಇದೆ ಅಲ್ಲಪ್ಪ ಬಿಸಿಲು. ತಂಪು ತಂಪು ಕೂಲ್ ಕೂಲ್. ಕುಡಿ ಕುಡಿ. ಬಟರ್ ಫ್ರೂಟ್. ಈಗ ವೈನಾಡ್ ಅಡ್ವೆಂಚರ್ ಪಾರ್ಕಿಗೆ ಬಂದಿದ್ದೀವಿ. ಜೀಪ್ ಹತ್ತುತ್ತಾ ಇದ್ದೀವಿ. ಇಲ್ಲಿಂದ ಜಿಪ್ ಲೈನ್ಗೆ ಮತ್ತು ಜೇಂಟ್ ಸ್ವಿಂಗು ಅದೇನೇನೋ ಇದೆ ಗೇಮ್ಸ್ ಎಲ್ಲ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾವ ಗೇಮ್ ಆಡೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಇವಾಗ ಜೀಪ್ ಒಳಗೆ ಕರ್ಕೊಂಡು ಹೋಗ್ತಾರೆ ಆ ಜಾಗಕ್ಕೆಲ್ಲ. ಅಲ್ಲಿ ಹೋದ್ಮೇಲೆ ಯಾವ ಗೇಮ್ ಅಂತ ಡಿಸೈಡ್ ಮಾಡೋದು. ಓಯ್ ಗೈಸ್, ಹೌ ಎಕ್ಸೈಟೆಡ್ ಆರ್ ಯು? ಯಾವ ಗೇಮ್ ಆಡ್ತೀರಾ? ಜಿಪ್ ಲೈನ್. ನೀವು ಎಂತ? ಸೈಕಲ್. ನಮ್ಮಮ್ಮ ಅವೆರಡು. ಆಕಾಶದಲ್ಲೇ ಫಸ್ಟ್ ಸೈಕಲ್. ಮಮ್ಮ ಇದು ಲಾಂಗೆಸ್ಟ್ ಸ್ಕೈ ಸೈಕ್ಲಿಂಗ್. ಲಾಂಗೆಸ್ಟ್ ಸ್ಕೈ ಸೈಕ್ಲಿಂಗು. ಹಾಂ ಅಲ್ಲ, ಬಿಸಿಲಲ್ಲಿ ನಿನ್ನ ಸೈಕಲ್ ಓಡ್ಸೋಕೆ ಏನು ಅನ್ಸಲ್ವಾ? ಅನ್ಸುತ್ತೆ, ಆದರೆ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬಿಡ್ಬೇಕು. ಸರಿ, ನನಗೆ ಸೈಕ್ಲಿಂಗ್ ಏನಂತ ಅನಿಸ್ತಾ ಇಲ್ಲ. ಓ ಹೆವಿ ಡ್ರೈವರ್ ಅಣ್ಣ. ಹಾಂ ಇನ್ನೊಂದ್ಸತಿ ಮಾಡ್ಕೊಳ್ತೀನಿ. ಆಗುತ್ತೆ ಇಲ್ಲಿ ಸಿಕ್ಕಾಪಟ್ಟೆ ಕ್ಯೂಟ್ ಪ್ಲೇಸಸ್ ಇದೆ ಫೋಟೋ ಶೂಟ್ ಮಾಡೋದಕ್ಕೆಲ್ಲ. ಸೊ ಪ್ರೆಟಿಯಸ್ ಪ್ರಾಪರ್ಟೀಸ್ ಹೇಳಿ ಕೂತ್ಕೋಬೋದು. ಹಾಂ, ಬಟರ್ಫ್ಲೈ ಫೋಟೋ ಬಿಸಿದೆ ಆದರೂ ಸ್ಟಿಲ್ ವಿ ಕ್ಯಾನ್ ಸಿ ದಿಸ್. ಓ ಮೈ ಗಾಡ್,
ಇದೆ ಆಗ್ಲಿಂದ ಫಸ್ಟ್ ಎಕ್ಸೈಟ್ ನೀವು ನಿಮ್ಮ ಜೊತೆ ಜಿಪ್ ಲೈನು, ಆಮೇಲೆ ಪಪ್ಪನ ಜೊತೆ ಜೈಂಟ್ ಸ್ವಿಂಗ್. ನಾನು ಜೇಂಟ್ ಸ್ವಿಂಗಿಗೆ ಸಿಕ್ಕಾಪಡೆ ಎಕ್ಸೈಟ್ ಆಗಿದೆ. ಇದೇ ನಾರ್ಮಲ್ ಬಚ್ಚಾಗಿ ಭಯ ಆಗ್ತಾ ಇದೆ ಇವಾಗ. ನಮ್ಮ ನಡುಕ್ತಾ ಇದೆ ನಮ್ಮಮ್ಮ. ಹೈಟ್ ಅಂದರೆ ಸ್ವಲ್ಪ ಭಯ ಆಗುತ್ತೆ. ಅದು ಅಲ್ಲೇ ಸ್ಲೋ ಹೋಗ್ತಾ ಇದೆ. ಪರ್ರಂತ ಹೋಗ್ಬಿಟ್ರೆ ಅದೊಂಥರ ಕೆಳಗಡೆ ಬಂದು ನೋಡಿದ್ರೆ ಭಯ ಆಗುತ್ತೆ. ಅದೇ ಚೆನ್ನಾಗಿರುತ್ತೆ. ನಿಮ್ಮ ಕೊನೆ ಸೇನೆ ಬಿಡಿ. ಸಿಂಗಲ್ ಕಳಿಸ್ತಾರೆ. ಬಾಯ್ ಪುಷ್ಪರೇ ಬಾಯ್. ಚಿನ್ಮಯ ಯುದ್ಧಕ್ಕೆ ಹೋಗ್ತಾ ಇದೆಯಾ? ಹೌದು ಹೌದು. ಕಾಲ್ ನಡ್ತಿದೆ ಹೋಗ್ರೆ. ಬಾಯ್ ಹಾಯ್. ಬಾಯ್. ಓ ಸ್ಲೋ ಹೋಯ್ತಾರಮ್ಮ. ಬಾಯ್. Long way to go. Oh my goodness. ನೀವಿಬ್ರು ಇರೋದಕ್ಕೆ ಧೈರ್ಯ ಬರ್ತಾ ಇದೆ. ಹಂಗ ಮಮ್ಮಿ ಕೆಳಗಡೆ ನೋಡಿದ್ರೆ ಭಯ ಆಗುತ್ತೆ. ಮಮ್ಮ ಕೆಳಗಡೆ ನೋಡಮ್ಮ. ನಾನು ನೋಡಲ್ಲ. ಫೋನ್ ನಂಗೆ ಬಿಸಾಕ್ಬಿಟ್ರೆ. ಏಯ್ So good guys. ಸೀಸನ್ ಅಲ್ಲಿ ನೋಡಿ ಗೈಸ್ ಎಷ್ಟು ಹೈಟ್ ಆಗಿದ್ದೀವಿ. ಮಮ್ಮ ಏನಮ್ಮ ನಿಮ್ ಕಾಲು ನ್ಯಾತಾಡ್ತಿದೆ. ಜಿಪ್ ಲೈನ್ ಫಾಸ್ಟ್ ಆಗಿದೆ, ಇದು ಥ್ರಿಲ್ಲಿಂಗ್ ಆಗಿಲ್ಲ ಸುಮ್ಮನೆ. ಗೈಸ್ ವಿ ಗಾಟ್ ಸ್ಟಕ್. ಮುಂದೆನೇ ಹೋಗ್ತಿಲ್ಲ ಹಿಂದೆನೇ ಹೋಗ್ತಿಲ್ಲ, ಹಾಗೆ ಸುಮ್ಮನೆ ಕೂತಿದ್ದೀವಿ. ಇಲ್ಲ ವಾಪಸ್ ಹಿಂದೆ ಹೋಗ್ತಾ ಇದೆ. ಹೆಂಗಿತ್ತು ಮಮ್ಮಿ? ಓಕೆ, ನನಗೇನಂತ ಇಷ್ಟ ಆಗಲಿಲ್ಲ, ಬಟ್ ನೈಸ್. ಗೈಸ್ ಈಗ ಜೈಂಟ್ ಸ್ವಿಂಗಿಗೆ ಬಂದಿದ್ದೀವಿ. ಆ ಕಡೆ ರೆಡಿನಪ್ಪ? ನಾನು ರೆಡಿ. ಮುಂದೆ ಮ್ಯೂಸಿಕ್ ಆಗ್ತಿರೋದು. ಓಕೆ ಓಕೆ. ಒಳಗಡೆ ಇಡ. ಚಿಮ್ಮಿಗೆ ಮೀಟ್ ರಫ್ ಆಗಿದೆ. ಇಲ್ಲ ಆದ್ರೂ ಹತ್ತಿದ್ದೀನಿ, ಖುಷಿ ಪಡಿ ಗೈಸ್. ಈ ತರ ಅಲ್ಲ ನಾನು. ಓ ನನಗೆ ಭಯ ಆಗ್ತಾ ಇದೆ ನೋಡೋದಕ್ಕೆ. ಬಾಬು ಆಲ್ ದಿ ಬೆಸ್ಟ್. ಅದಕ್ಕೆ ಇಲ್ಲಿ ಯಾರು ಇಲ್ಲ. ಚಿನ್ಮಯ್ ಬಿಗ್ಗೆಗೆ ಹಿಡ್ಕೋ.
ಎಕ್ಸ್ಪೀರಿಯನ್ಸು ಜಸ್ಟ್ ನನ್ನ ಕತೆ ಮುಗೀತು. ಟಾಟಾ ಬಾಯ್ ಬಾಯ್ ಖತಮ್ ಗಯಾ. ಮಜಾನೇ ಯಾರ ಅಪ್ಪ ನಂಗೆ ಭಯ ಆಗೋಯ್ತು. ವ್ಯಾನ್ ರೆಡಿ ಇದೆ, ಜೀಪ್ ರೆಡಿ ಇದೆ. ನಡೀತಾ ಇತ್ತು ಸ್ಟಾರ್ಟ್. ಇದು ಮಜಾ ಬಂತ. ಮಜಾ ಎಲ್ಲ ಖುಷಿ ಮೇಲೆ ಕಟ್ ಮಾಡ್ಬಿಟ್ಟು ಅನ್ಕೊಂಡೆ ನಾನು. ಮೇಲೋಗಿ ಕಟ್ಟಾಗಿದ ತಕ್ಷಣ ಹಿಂಗ್ ಬಿಟ್ನಲ್ಲ ನಾನು ಹಿಂಗಾಗೋದೆ ಕಣ್ಣ ನೀರು ತುಂಬ ನಂಗೆ ನಿನ್ನ ನೋಡಿ ಭಯ ಆಗೋಗ್ಬಿಡ್ತು ನನಗೆ. ಒಳಗೆ ಭಯ. ಕೈ ಬಿಟ್ಟು ಹಿಂಗೆ ಕಾಲೆಲ್ಲ ಆಡ್ಸ್ಕೊಂಡು ಯಪ್ಪ ನಾನು ಒಂದು ಡ್ರಾಪಲ್ಲಿ ಬೀಳಿಸ್ದೆ. ಏನ ಈಗ ಹಣೆ ಇದು ಬೆವರು ನೀರು ನೀನೇನು ಅನ್ಕೊಂಡೆ? ನಾನೇನೋ ಬಂದ್ಬಿಡ್ತು ನಿಮಗೆ ಅನ್ಕೊಂಡೆ. ಹೇಳ್ತಲ್ಲ ಬಾಯ್ಗೆ ಬಂದಿತ್ತು ಅಂತ. ಪಾಪ VR ಗೇಮ್ ಆಡ್ತಾ ಇದ್ದಾರೆ. ಚೆನ್ನಾಗಿದ್ರೆ ನಾನು ನೆಕ್ಸ್ಟ್ ಆಡ್ತೀನಿ. ಎಲ್ಲಿದೆ ಅಲ್ಲ ಬಿದ್ಗಿದ್ದು ಹೋದ್ರೆ एक काम कर 200 रुपए दे और 50 रुपए काट ओवर एक्टिंग के वजह। जी एक्टिंग की बादशाह कसम से बहुत अच्छी वीडियो बनाई. ಯಾವ ಥರ ಆ್ಯಕ್ಟಿಂಗ್ ಕಳಿಸ್ಬೇಕು ನಮ್ಮಪ್ಪಲ್ಲ. ಆರಾಮಾಗೆ ಮಾಮ ಆಡಮ್ಮ ನಮಗೋಸ್ಕರ. ನಮಗೋಸ್ಕರ ಆಡು. ಹೆಂಗಿತ್ತಪ್ಪ ಇದೇನು? ಹಾಂ ಎಲ್ಲರೂ ಬಂದ್ರು. ಚೆನ್ನಾಗಿ ಶೋ ಸಕಾಲಾಗಿದೆ. ಎಂತ ಡೆಪ್ತ್. ಅಯ್ಯೋ ಹೋಗಮ್ಮ. ಬಗ್ಗೋಗಿರೋದ್ರೆ ಗೊತ್ತಾಗ್ತದೆ. ನಾನು ನೋಡಿದ್ದೀನಿ ಇದನ್ನು 3D ಇದರಲ್ಲಿ ಇದು VR ಬೇರೆ 3D ಬೇರೆ. ನೀನು ಹೋಗಿ ಸಕ್ಕತ್ ಎಂಜಾಯ್ ಮಾಡಿದೆ ಈ ಜಾಗನ. ಸೊ ನನ್ನ ಮಾತ್ರ ಅದೇಳು ಇದೇಳು ಅದೇಳು ಅಂತೆ. ಕ್ಯಾಮ್ರಾ ಹಿಡಿದು ಹೇಳಲ್ಲ. ಗೈಸ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಇವಾಗ ಊಟಕ್ಕೆ ಹೋಗ್ತಾ ಇದ್ವಿ. ಸೇಮ್ ಜೀಪಲ್ಲಿ ಹೇಗೆ ಬಂದ್ರೆ ಜೀಪಲ್ಲಿ ಕರ್ಕೊಂಡು ಹೋಗ್ತಾ ಇದ್ದವ್ರಿ. ಇವಾಗ ಡೌನು ಫುಲ್ ಹಿಂಗೆ ಇರೋದು. ಅಷ್ಟೇ ಗೈಸ್. ಗಿಲ್ದಾದ್ಮೇಲೆ ಊಟ. ಚಿನ್ಮಯ್ ಸೊ ಗೈಸ್ ಈಗ ಊಟ ಎಲ್ಲ ಆದಮೇಲೆ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಾಣಾಸುರ ಸಾಗರ್ ಡ್ಯಾಮಿಗೆ ಬಂದಿದ್ದೀವಿ. ಸೊ ಈ ಡ್ಯಾಮ್ ಸ್ಪೆಷಲ್ ಏನು ಅಂದರೆ ಇದು ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಡ್ಯಾಮ್ ಅಂತೆ. ನಾನು ಈಗ ತಾನೇ ಗೂಗಲಲ್ಲಿ ನೋಡಿದೆ. ಆ್ಯಂಡ್ ದೆನ್ ಏಷ್ಯಾದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಡ್ಯಾಮ್ ಅಂತೆ. ಫಸ್ಟ್ ಯಾವುದು ಅಂತ ಗೊತ್ತಿಲ್ಲ, ಬಟ್ ಸೊ ಅಲ್ಲಿಗೆ ಇವಾಗ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಷ್ಟೊಂದು ಜನ ಅಲ್ಲಿರಲಿಲ್ಲ, ಅದೇ ಎಡ್ಕಲ್ ಕೇವ್ಸಲ್ಲಿ. ಇಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಇದು ಸ್ವಲ್ಪ ಫೇಮಸ್ ಅನಿಸುತ್ತೆ ಅದಕ್ಕಿಂತ. ಸೊ ಇವಾಗ ನಡ್ಕೊಂಡು ಹೋಗಬೇಕು. ಕಾರ್ ಪಾರ್ಕಿಂಗ್ ಮಾಡಿದ್ದೀವಿ ಅಷ್ಟೇ. ಗೈಸ್ ವ್ಯಾನಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮೇಲಿದೆ ಡ್ಯಾಮ್ಗೆ. ಸ್ಪೀಡ್ ಬೋಟ್ಸ್ ಏನು ಚೆನ್ನಾಗಿದೆ. ಅಲ್ವರಿ ಆನ್ಲೈನ್ ಬುಕ್ಕಿಂಗ್ ಅನಿಸುತ್ತೆ. ಒಂದ್ಸತಿ ಕೇಳೋಣ ಅಲ್ಲಿ ಇಲ್ಲೇ ಆಗುತ್ತೆ ಅಂದರೆ ಹೋಗ್ಬೋದು. ಲುಕ್ ಸೋ ಕೂಲ್. ದಿಸ್ ಇಸ್
ಬಾಣೇಶ್ವರ ಡ್ಯಾಮ್ ಸ್ಪೀಡ್ ಬೋಟಿಂಗ್ ಕೇಳಿದ್ವಿ, ಆದರೆ ಕ್ಲೋಸ್ ಆಗೋಗಿದೆ ಅಂತ ಇವತ್ತಿಗೆ. ಆಲ್ರೆಡಿ ಇವಾಗ 5 ಆಗಿದೆ ಆ್ಯಕ್ಚುಲಿ. ಸೊ ಇವಾಗ ಕ್ಲೋಸ್ ಆಗೋಗಿದೆ. ಅದು ಅಲ್ಲದೆ ಬರೀ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಅಂತೆ. ಆನ್ಲೈನ್ ಟ್ರೈ ಮಾಡಿದೆ, ಬಟ್ ಅದು ಫುಲ್ ಆಗೋಗಿರೋದ್ರಿಂದ ನಾಳೆ ಬೆಳಗ್ಗೆನೇ ಅಂತ ಹೇಳ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ತಿರ್ಗಾ ಬರೋಕ್ಕಾಗಲ್ಲ. ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಇಟ್ಸ್ ಫೈನ್ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಬೇರೆ ಬೋಟಿಂಗ್ ಇದೆ, ಪೆಡಲ್ ಬೋಟಿಂಗ್ ಎಲ್ಲ ಇದೆ, ಕಯಾಕಿಂಗ್ ಎಲ್ಲ ಇದೆ. ಬಟ್ ನಮ್ಗೆ ಸ್ಪೀಡ್ ಬೋಟೇ ಬೇಕಿತ್ತು. ನನ್ನ ಕೈ ಅದನ್ನೆಲ್ಲ ತುಳಿದು ಸೊ ಗೈಸ್, ಈಗ ಆಲ್ಮೋಸ್ಟ್ ದ ಲಾಸ್ಟ್ ಪ್ಲೇಸ್ ಫಾರ್ ಟುಡೇ ಐ ಗೆಸ್. ಸೊ ಇಲ್ಲಿ ಗ್ಲಾಸ್ ಬ್ರಿಡ್ಜಿಗೆ ಬಂದಿದ್ದೀವಿ. ನೀವಲ್ಲಿ ನೋಡ್ತಿರ್ಬೋದು, ಅಲ್ಲಿ ಕಾಣ್ತಾ ಇದ್ದೀವಿ. ಸೊ ಅದು ಗ್ಲಾಸು, ಅದ್ರ ಮೇಲೆ ಇವಾಗ ನಾವು ನಡೀತೀವಿ. ಸೊ ಅದಕ್ಕೆ ಟಿಕೆಟ್ ಬಂದು 300 ರೂಪೀಸ್ ಅಡಲ್ಟ್ಸಿಗೆ. ನಾವು 4 ಜನ ಅಡಲ್ಟ್ಸ್ಗೆ ಬರ್ತೀವಿ. ಸೊ ಬಂದಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಬಂಜಿ ಜಂಪಿಂಗು, ತಿರ್ಗಾ ಅದೇ ಜಿಪ್ ಲೈನ್, ಸ್ವಿಂಗ್ ಅದೆಲ್ಲ ಇದೆ. ನಂಗೆ ಬಂಜಿ ಜಂಪಿಂಗ್ ಆಸೆ ಇತ್ತು. ನಮ್ಮಮ್ಮ ಬೇಡೋ ಅಂತ ಫೈನ್ ಅಂದ್ಬಿಟ್ಬಿಟ್ಟೆ. ಸೊ ಇವಾಗ ಗ್ಲಾಸ್ ಬ್ರಿಡ್ಜಿಗೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಬರ್ಬೇಕಾ? ಭಯ ಆಗ್ತಾಯಿದೆ. ಕೆಳಗಡೆ ನೋಡಿದ್ರೆ ತುಂಬಾ ಭಯ ಆಗ್ತಾ ಇದೆ. ಮೇಲೆ ಸುಮ್ಮನೆ ಕೆಳಗಡೆ ನೋಡಿ, ಜನ ನಿನ್ ಕೆಳಗಡೆ ಓಡಾಡ್ತಾವ್ರ, ಖುಷಿ ಪಡು. ಈ ಕಾಲ್ ಮಾಡ್ಕೊಂಡ ಮಮ್ಮಿ ನೀನು ಆಡ್ತೀರಾ? ಒಂದು ನಿಮಿಷ ಕೇಳಿಲಿ. 4 ಜನ ಸಮಾಧಾನ ಆಯ್ತಾ? ಸಮಾಧಾನ ಆಯ್ತಾ? ಹೇಗನ್ನಿಸ್ತು ಚಿನ್ಮ ಗ್ಲಾಸ್ ಬ್ರಿಡ್ಜು? ನಂಗೆ ಭಯ ಆಗೋಯ್ತು. ಇಲ್ಲೇ ಮಾಡ್ಕೋ, ಅಲ್ಲೇನು. ಪಾಪ ಸ್ಟಾರ್ಟ್. ನಾಗಿನ್ ಡ್ಯಾನ್ಸ್, ನಾಗಿನ್ ಡ್ಯಾನ್ಸು. ಇದು ಹಾಡು ಬಂದಾಗ ಹಾಟು ಇದು ಬರುತ್ತೆ. ಈಗ ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇದೆ. ಸೇಮ್ ಫ್ಯಾಮಿಲಿ ಅನ್ಸುತ್ತೆ. ಇಲ್ಲ ಬ್ಲ್ಯಾಕ್ ಔಟ್ಫಿಟ್ ಅಲ್ಲಿ ಫುಲ್ ಡ್ಯಾನ್ಸ್ ಮಾಡ್ತಾರೆ. ಇವಾಗ ಬನ್ನಿ. ನಚ್ಚಣ ನಾಗಿನ್ ಡ್ಯಾನ್ಸ್ ನಚ್ಚಣ ನಾಗಿನ್ ಡ್ಯಾನ್ಸ್ ಮೇಲೆ ನಮ್ಮ ಡ್ಯಾನ್ಸು. ಬೇಗ ರೂಮ್ ಮಾಡೋಣ, ಟಯರ್ಡ್ ಆಗಿದೆ, ಮಲ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಅಲ್ಲಿ ಎದುರುಗಡೆನೇ ಮಾಡಿದ್ದೀವಿ. ಅಲ್ಲಿ ವ್ಯೂ ಪಾಯಿಂಟ್ ಕೂಡ ಇದೆ. ಬೆಳಗ್ಗೆ ತೋರಿಸ್ತೀನಿ, ಹೊಸ ಈಗೇನು ಕಾಣಲ್ಲ. ಏನು ಕಾಣಿಸಲ್ಲ ವ್ಯೂ ಪಾಯಿಂಟಲ್ಲಿ ಬೆಳಗ್ಗೆಗೆ. ಸೊ ಗೈಸ್, ಈಗ ರೂಮಿಗೆ ಬಂದು ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಇವಾಗ ಫುಲ್ಲು ಟಯರ್ಡ್ ಆಗಿರೋದ್ರಿಂದ ಮಲ್ಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಟಿ ವಿ ಹಾಕ್ಕೊಂಡು ನೋಡ್ತಾ ಇದ್ದೆ ಇಲ್ಲೇ. ಹಾಗೆ ಯೂಟ್ಯೂಬ್ ಮಾತ್ರ ಇತ್ತು ಅಷ್ಟೇ ಟಿ ವಿಲಿ. ಸೊ ಮಾಡ್ತಿದ್ದೆ. ಹಾಗೆ ಫ್ರೀ ವೈಫೈ ಕೂಡ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡ್ತಾ ಇದ್ದೆ. ಇವಾಗ ಪಪ್ಪ ಹೋಗಿ ಊಟ ತೊಗೊಂಬರಕ್ಕೆ ಹೋಗ್ತಾ ಇದ್ದಾರೆ. ನಮ್ಗೆ ಯಾರಿಗೂ ಹೋಗೋಷ್ಟು ಇನ್ನು ಅಷ್ಟು ಎನರ್ಜಿ ಇಲ್ಲ ಈಗ. ಸೊ ಅದಕ್ಕೆ ಪಪ್ಪನೇ ಹೋಗಿ ತೊಗೊಂಡು ಬರ್ತಾರೆ. ತಿಂದುಬಿಟ್ಟು ಮಲ್ಕೊಳ್ಳೋದಷ್ಟೇ. ಸೊ ಇವತ್ತಿಗೆ ಈ ಡೇ ಎಂಡ್. ಸೊ ನೆಕ್ಸ್ಟ್ ಡೇ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ನಾನು ನಾಳೆ ಕೂಡ ಬ್ಲಾಗ್ ಮಾಡ್ತೀನಿ ಬೆಳಗ್ಗೆಯಿಂದ. ಸೊ ಯಾ, ದಟ್ಸ್ ಫಾರ್ ಟುಡೇ ಗೈಸ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡು ನಾಟ್ ಫರ್ಗೆಟ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Lots of love. Take care until the next video. Bye bye.